ಹಾಯ್ ಎವ್ರಿವನ್, ಹೇಗಿದ್ದೀರಾ? ಇವತ್ತು ನಾವು ಬೆಂಗಳೂರಿನ ಓರಿಯನ್ ಮಾಲ್ ಅಲ್ಲ ಇದ್ವಿ. ಇವತ್ತು ಏನ್ ಗೊತ್ತಾಯ್ತಾ, ಸ್ವಲ್ಪ ಕ್ವಶನ್ಸ್ ಕೇಳ್ತಾ ಇದ್ವಿ ಪಬ್ಲಿಕ್ ಅಲ್ಲಿ. ನಿಮ್ಗೆ ಬೆಸ್ಟ್ ಫ್ರೆಂಡ್ ಆಗ್ಬೋದಾ ಅದ ಲವರ್ ಆಗ್ಬೋದಾ ಅಂತ ಹೇಳಿ ಸಿಂಪಲ್ ಆಗಿರುವಂತ 2 ಕ್ವಶನ್ಸ್ ಪಬ್ಲಿಕ್ ಹತ್ರ ಕೇಳಿ ನೋಡುವ. ಈಗ ಮಾಲ್ ಅಲ್ಲಿ ಇದ್ವಿ, ಇಲ್ಲಿ ಯಾರು ಎಷ್ಟು ಮಂದಿ ಹೇಳ್ತಾರೆ ನೋಡೋಣ. ಇಲ್ಲಾಂದ್ರೆ ಔಟ್ ಸೈಡ್ ಕೂಡ ಕೇಳಿ ನೋಡೋಣ ಹೇಗೆ ರಿಯಾಕ್ಟ್ ಆಗ್ತಾರೆ ಹೇಗೆ ಅಂತೆಲ್ಲ ನೋಡೋಣ. ತುಂಬಾ ಇಂಥ ವಿಡಿಯೋಸ್ ಇದೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ವಿ, ಬೇರೆ ಬೇರೆ ವಿಡಿಯೋಸ್ ಬ್ಲಾಗ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ವಿ. ಹಾಗಾದ್ರೆ ನೀವೆಲ್ಲರೂ ಏನ್ ಮಾಡ್ಬೇಕು, ಆದಷ್ಟು ಮಂದಿಗೆ ಶೇರ್ ಮಾಡ್ಬೇಕು. ಸ್ವಲ್ಪ ಮುಂಚೆ ಒಂದು ವಿಡಿಯೋ ನಾವು ಅಪ್ಲೋಡ್ ಮಾಡಿದ್ವಿ. ಈಗೇನೆ ತುಂಬಾ ವಿಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ವಿ, ಚಾಲೆಂಜಸ್, ಪಬ್ಲಿಕ್ ಚಾಲೆಂಜಸ್ ಹೀಗೇನೆ. ಹಾಗಾದ್ರೆ ಏನ್ ಮಾಡಿ, ಟಿಲ್ ಲಾಸ್ಟ್ ಎಂಡ್ ವರೆಗೆ ವಾಚ್ ಮಾಡಿ. ಹಾಯ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಗೌರಿನಾಥ್ ಅಂತ. ಸರ್, ನಮ್ಮ ಚಾನೆಲ್ ಅಲ್ಲಿ ಒಂದು ಸಿಂಪಲ್ ಆಗಿರುವಂತ ಒಂದು ಕ್ವಶನ್ಸ್, ಫನ್ನಿ ಕ್ವಶನ್ಸ್. ಎಂತ ಹೇಳಿದ್ರೆ, ಈಗ ನಿಮಗೆ ಬೆಸ್ಟ್ ಫ್ರೆಂಡ್ ಇದ್ದಾರೆ ಅಲ್ಲ, ಬೆಸ್ಟ್ ಫ್ರೆಂಡ್ ಇದ್ದಾರೆ ಫ್ರೆಂಡ್ ಅಂತ ಇದ್ದಾರೆ. ಓಕೆ, ನಮ್ಮಲ್ಲಿ ಏನ್ ಗೊತ್ತಾಯ್ತಾ, ಸಿಂಪಲ್ ಆಗಿರೋ ಕ್ವಶನ್ಸ್ ಹೇಗಂದ್ರೆ, ನಿಮಗೆ ಲವರ್ ಇಷ್ಟನಾ ಅಥವಾ ಬೆಸ್ಟ್ ಫ್ರೆಂಡ್ ಇಷ್ಟನಾ, ಯಾರು ನೀವು ಚಾಯ್ಸ್ ಮಾಡ್ತೀರಾ? ನಾನ್ ಗರ್ಲ್ ಫ್ರೆಂಡ್ ಫಸ್ಟ್ ಚಾಯ್ಸ್. ಯಾಕೆ? ಯಾಕೆ ಅಂದ್ರೆ ಹ್ಮ್. ಗರ್ಲ್ ಫ್ರೆಂಡ್ ಅಂತ ಚೂಸ್ ಮಾಡಾದ್ಮೇಲೆ ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕಾಗತ್ತೆ ಯಾವಾಗ್ಲೂ. ಓಕೆ, ಅದಕ್ಕೆ ಐ ಗೋ ಹಾಗಾದ್ರೆ ಬೆಸ್ಟ್ ಫ್ರೆಂಡ್ ಬೇಡ ಅಂತ ಹೇಳುದಾ ನೀವು? ಬೆಸ್ಟ್ ಫ್ರೆಂಡ್ ಬೇಡ ಅಂತಲ್ಲ, ತಂಗಿ ಅಥವಾ ಅಕ್ಕ ಅಂತಾರ ಟ್ರೀಟ್ ಮಾಡ್ತೀನಿ. ಹಾಗೇನೆ ಹಾಗೆ. ಓಕೆ, ಥ್ಯಾಂಕ್ ಯು ಸರ್. ಆರ್ಯಮನ್. ಆರ್ಯಮನ್. ಓಕೆ ಸರ್, ಏನ್ ಗೊತ್ತಾಯ್ತಾ, ನಮ್ಮ ಚಾನಲ್ ಒಂದು ಸಿಂಪಲ್ ಆಗಿರುವಂತ ಫನ್ನಿ ಕ್ವಶನ್ಸ್ ಟೈಪ್ ಅಲ್ಲಿ ಕ್ವಶನ್ಸ್ ಪಬ್ಲಿಕ್ ಆಗಿ ಕೇಳ್ತಾ ಇದ್ವಿ. ಏನ್ ಗೊತ್ತಾಯ್ತಾ, ಈಗ ನಿಮ್ಗೆ ಬೆಸ್ಟ್ ಫ್ರೆಂಡ್ಸ್ ಇಲ್ವಾ? ಇದಾರೆ. ಓಕೆ, ಈಗಂತ ಹೇಳಿದ್ರೆ ಬೆಸ್ಟ್ ಫ್ರೆಂಡ್ ಆಗ್ಬೋದಾ ಅಥವಾ ಲವರ್ ಆಗ್ಬೋದಾ ಅಂತ ಹೇಳಿ ಸಿಂಪಲ್ ಆಗಿರುವಂತ ಫನ್ನಿ ಕ್ವಶನ್ಸ್. ಯಾವ್ದು ಚಾಯ್ಸ್ ಮಾಡ್ತೀರಾ ನೀವು? ಬೆಸ್ಟ್ ಫ್ರೆಂಡ್. ಯಾಕೆ? ಗೊತ್ತಿಲ್ಲ, ಸುಮ್ನೆ ಹ. ಲವರ್ ಅಂತೂ ಇಲ್ಲ, So, ಅದಕ್ಕೆ ಬೆಸ್ಟ್ ಫ್ರೆಂಡ್. ಓಕೆ, ಬೆಸ್ಟ್ ಫ್ರೆಂಡ್ ಆಗ್ಬೋದು ಅಂತ ಹೇಳ್ತೀರಾ ನೀವು? ಓಕೆ, ಥ್ಯಾಂಕ್ ಯು ಸರ್. ಆಯ್ತು ಸರ್, ನಿಮ್ಮ ಹೆಸರು? ಆರುಷ್. ಆರುಷ್ ಅಂತ ಹೇಳಿ. ಸರ್, ನಮ್ಮ ಚಾನೆಲ್ ಅಲ್ಲಿ ಸಿಂಪಲ್ ಆಗಿರುವಂತದ್ದು ಕ್ವಶನ್ಸ್ ಕೇಳ್ತಾ ಇದ್ವಿ ಪಬ್ಲಿಕ್ ಆಗಿ. ಏನ್ ಗೊತ್ತಾಯ್ತಾ, ನಿಮಗೆ ಲವರ್ ಆಗ್ಬೋದಾ ಬೆಸ್ಟ್ ಫ್ರೆಂಡ್ ಆಗ್ಬೋದಾ ಅಂತ ಹೇಳಿ. ಓಕೆ, ಯಾವ ಚಾಯ್ಸ್ ಮಾಡ್ತೀರಾ ನೀವು? ಬೆಸ್ಟ್ ಫ್ರೆಂಡ್. ಯಾಕೆ? ನಂಗೆ ಬೆಸ್ಟ್ ಫ್ರೆಂಡ್ ಎಲ್ಲಾ ವಿಷಯದಲ್ಲಿ ಹೆಲ್ಪ್ ಮಾಡ್ತಿರೋದು, ಓಕೆ, ಎಲ್ಲ ಅವರೇ ಮಾಡೋದು. ಅವರೇ ಮಾಡೋದು. First ಲವರ್ ಅವರೇ. ಬೇಡ ಅಂತ? ಬೇಡ. ಸಿಂಗಲ್ ಪರ್ಸನ್? ಸಿಂಗಲ್. ಪರ್ಸನ್. ಎಸ್. ಓಕೆ, ಥ್ಯಾಂಕ್ ಯು ಸರ್. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಝಾ ಫಾತಿಮಾ. ಓಕೆ, ಜರಾ ಫಾತಿಮಾ. ಏನ್ ಗೊತ್ತಾಯ್ತಾ, ಇವತ್ತು ನಮ್ಮ ಚಾನೆಲ್ ಅಲ್ಲಿ ಒಂದು ಸಿಂಪಲ್ ಆಗಿರುವಂತ ಫನ್ನಿ ಕ್ವಶನ್ಸ್ ಕೇಳ್ತಾ ಇದ್ವಿ ಪಬ್ಲಿಕ್ ಅಲ್ಲಿ. ಏನ್ ಗೊತ್ತಿಲ್ಲ, ನೀವು ಲವ್ ಚಾಯ್ಸ್ ಮಾಡ್ತೀರಾ ಬೆಸ್ಟ್ ಫ್ರೆಂಡ್ ಚಾಯ್ಸ್ ಮಾಡ್ತೀರಾ, ಯಾರಿಗೆ ಕೊಡ್ತೀರಾ ಅಂತ ಹೇಳಿ, ಯಾರು ಚಾಯ್ಸ್ ಮಾಡಿದ್ದೀರಾ? ಬೆಸ್ಟ್ ಫ್ರೆಂಡ್. ಯಾಕೆ? Because she has been with me all the time, like in all my tough times and all. Okay. And boyfriend we can't trust because boys are like they go to another girl every next week. Choice by choice. Yeah. Okay. Yeah. Huh? Priority. Best friend. Best friend. Best Okay. friend. Thank you. Thank you. ಆಯ್ತು ಸರ್, ನಿಮ್ಮ ಹೆಸರು? ವೇಣುಗೋಪಾಲ್. ಓಕೆ, ಏನ್ ಗೊತ್ತಾಯ್ತಾ, ಇವತ್ತೊಂದು ಫನ್ನಿ ಆಗಿರುವಂತ ಕ್ವಶನ್ಸ್ ನಮ್ಮ ಚಾನೆಲ್ ಅಲ್ಲಿ, ಯೂಟ್ಯೂಬ್ ಚಾನೆಲ್ ಅಲ್ಲಿ. ಎಂತ ಹೇಳಿದ್ರೆ, ನಿಮಗೆ ಲವರ್ ಇಷ್ಟನಾ ಅಥವಾ ಬೆಸ್ಟ್ ಫ್ರೆಂಡ್ ಇಷ್ಟನಾ ಅಂತೇಳಿ? ಬೆಸ್ಟ್ ಫ್ರೆಂಡ್. ಯಾಕೆ? ಏನಕ್ಕೆ ಅಂದ್ರೆ ಲವರ್ ಹತ್ರ ಹೇಳ್ದೆ ಇರೋದ್ನೆಲ್ಲ ಬೆಸ್ಟ್ ಫ್ರೆಂಡ್ ಹತ್ರ ಹೇಳ್ಬೋದು. ಓಕೆ, ಹಾಗಾದ್ರೆ ನೀವು ಲವರ್ ಬೆಸ್ಟ್ ಅಂತ ಹೇಳಲ್ಲ ನೀವು? ಫಸ್ಟ್ ಪ್ರಿಯಾರಿಟಿ ಯಾರು? ಬೆಸ್ಟ್ ಫ್ರೆಂಡ್ಗೆ. ಬೆಸ್ಟ್ ಫ್ರೆಂಡ್ಗೆ. ಓಕೆ, ಥ್ಯಾಂಕ್ ಯು ಸರ್. ಗೈಸ್, ಏನು ಅಂತ ಹೇಳಿದ್ರೆ, ತುಂಬಾ ಮಂದಿ ಹತ್ರ ನಾವು ಕೇಳಿದ್ವಿ ಯಾರಾಗ್ಬೋದು ನಿಮಗೆ ಬೆಸ್ಟ್ ಫ್ರೆಂಡ್ ಲವರ್ ಅಂತೇಳಿ. ತುಂಬಾ ಮಂದಿ ಹೇಳಿದ್ರು ಬೆಸ್ಟ್ ಫ್ರೆಂಡ್ ಹೇಳಿದ್ರು. ಕಾರಣ ಅಂತ ಹೇಳಿದ್ರೆ, ಲೈಫ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದಾಗ, ಏನೇ ಬರುವಾಗ ಅದು ಬೆಸ್ಟ್ ಫ್ರೆಂಡೇ ಇರುವಂತದ್ದು ಒನ್ ಪಾಯಿಂಟ್ ಅಲ್ಲಿ. ಮತ್ತೆ ಲವರ್ಸ್ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಹುಡುಗರಿಗೆ ಲವರ್ಸ್ ಅಂತ ಹೇಳಿದ್ರೆ ಇವನ್ ಇಲ್ಲದ್ರೆ ಅವನು, ಹಾಗೇನೆ ಅದು ಲವರ್ಸ್ ಹಾಗೆ ಅಷ್ಟೇ. ಬೆಸ್ಟ್ ಫ್ರೆಂಡ್ ಅಂತ ಹೇಳುವಾಗ ಲೈಫ್ ಟೈಮ್ ಎಂಡ್ ವರೆಗೆ ಬೆಸ್ಟ್ ಫ್ರೆಂಡ್ ಇರುತ್ತಾರೆ. ಒಂದು ಸಿಂಪಲ್ ಆಗಿರುವಂತ ಒಂದು ಚಾಲೆಂಜ್ ತುಂಬಾ ಮಂದಿ ಕೇಳಿದ್ವಿ, ತುಂಬಾ ಮಂದಿ ಆನ್ಸರ್ ಮಾಡಿದ್ರು, ಲೈಟ್ ವೈಟ್ ಆಗಿ ಆನ್ಸರ್ ಮಾಡಿದ್ರು. ಹಾಗಾದ್ರೆ ಇಂಥ ಹೊಸ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀವಿ, ಬೇರೆ ಬೇರೆ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀವಿ. ನೀವೆಲ್ಲರೂ ಏನ್ ಮಾಡ್ಬೇಕು, ವಿಡಿಯೋವನ್ನು ವಾಚ್ ಮಾಡ್ಬೇಕು. ಹಾಗೆ ನಾವಲ್ಲಿ ಸರೌಂಡೆಡ್ ಅಲ್ಲಿ ಕೇಳಿರುವಂತ ಇನ್ನು ಮತ್ತೊಂದು ವಿಡಿಯೋ ಬಾಕಿ ಇದೆ, ಅದು ನಾವು ಇದರಲ್ಲೇ ಅಪ್ಲೋಡ್ ಮಾಡ್ತೀವಿ, ಬೇರೆ ವಿಡಿಯೋ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋವನ್ನು ಟಿಲ್ ಎಂಡ್ ವರೆಗೆ ವಾಚ್ ಮಾಡಿ. ಕೀಪ್ ವಾಚಿಂಗ್ ಫ್ರೆಂಡ್ಸ್.